ಆಮೆನ್. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಪರಿಶುದ್ಧ ಸವಿದಲ್ಲಿ ಬೆಳಗಿನ ಜಾವದಲ್ಲಿ ಸೇರಿ ಬರುವುದಕ್ಕೆ ಕರ್ತನ ಕೊಟ್ಟಂತಹ ಕೃಪೆಗಾಗಿ ಸ್ತೋತ್ರ. ಹಲ್ಲೆಲೂಯಾ. ಕರ್ತನ ನಮ್ಮನ್ನ ಬಲಪಡಿಸಿದಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ನಾಳೆ ದಿವಸ ಸಂಬಂಧಿನ ಇವತ್ತಿನ ದಿವಸ ನಾವು ಆ ಸಂಬಂಧಿನಕ್ಕೋಸ್ಕರವಾಗಿ ನಮ್ಮ ಆತ್ಮ, ಪ್ರಾಣ, ಶರೀರ, ನಮ್ಮ ಕುಟುಂಬ, ನಮ್ಮೆಲ್ಲ ಕೆಲಸ ಕಾರ್ಯಗಳು ಎಲ್ಲೂ ಕೂಡ ಸಿದ್ಧರಾಗಬೇಕು. ಹಲ್ಲೆಲೂಯಾ. ಸಿದ್ಧತೆ ಆಗಬೇಕು ಅಂತಂದ್ರೆ ಅದನ್ನ ನೆನಪಿಗೆ ತರುವಂತ ಈ ಮುಂಜಾವಿನ ಪ್ರಾರ್ಥನೆ ನಮಗೆ ಅಗತ್ಯ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ಕರ್ತನ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ಒಂದು ವಾಕ್ಯ ಭಾಗವನ್ನು ನಾವು ಧ್ಯಾನ ಮಾಡಿ ಹೋಗೋಣ. ಇದು ಕರ್ತನು ನಮಗೆ ಕೊನೆಯದಾಗಿ ಈ ಲೋಕಕ್ಕೆ ಮತ್ತು ಆತನ ಶಿಷ್ಯರಿಗೆ, ಈ ಲೋಕದ ಸಮಸ್ತ ಜನರಿಗೆ ಆತನು ಕೊಟ್ಟಂತ ಅಪ್ಪಣೆಯಾಗಿದೆ, ಆಜ್ಞೆಯಾಗಿದೆ. ಹಲ್ಲೆಲೂಯಾ. ಅದೇನೆಂದು ನೋಡುವಾಗ ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನವನ್ನು ನೋಡುವಾಗ, ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನ, ಆಮೇಲೆ ಅವರಿಗೆ ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನ ಸಾರಿರಿ. ಹಲ್ಲೆಲೂಯಾ. ಅದರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸುವಾರ್ತೆಯನ್ನ ಸಾರುವಂತ ಒಂದು ಅಪ್ಪಣೆಯನ್ನ ಕರ್ತನು ತಾನು ಸ್ವರ್ಗಾರೋಹಣ ಆಗುವುದಕ್ಕಿಂತ ಮುಂಚೆ ಆತನು ತನ್ನ ಶಿಷ್ಯರಿಗೆ ಮತ್ತು ಸಮಸ್ತ ಈ ಲೋಕದ ಜನರಿಗೆ ಆತನು ಸುವಾರ್ತೆ ಸಾರುವಂತ ಅಪ್ಪಣೆಯನ್ನ, ಒಂದು ಜವಾಬ್ದಾರಿಯನ್ನ ಹೆಗಲ ಮೇಲೆ ಆತನು ಹೊರಿಸಿ ಹೋಗ್ತಿರೋದು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಇವತ್ತಿನ ದಿವಸ ಸಭೆಯ ಹಿರಿಯರಿದ್ದೀರಿ, ಯವನಸ್ಥರಿದ್ದೀರಿ. ನಾನು ನಿಮ್ಮ ಮುಂದೆ ಒಂದು ಪ್ರಶ್ನೆಯನ್ನು ಕೇಳಿದ್ರಿ, ಎಷ್ಟು ಜನಕ್ಕೆ ದೇವರಿಗೋಸ್ಕರ ಕೆಲಸ ಮಾಡೋದಕ್ಕೆ ಆಸೆ ಇದೆ ಅಂತ ಕೇಳಿದ್ರೆ ಎಷ್ಟು ಜನರಿಗೆ ಆಸೆ ಇದೆ? ದೇವರಿಗೋಸ್ಕರ ನಾನು ಕೆಲಸ ಮಾಡಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಮಗೆ ಆಲ್ಮೋಸ್ಟ್ ಎಲ್ಲಾ ಜನರಿಗೂ ಕೂಡ ನಮಗೆ ದೇವರಿಗೋಸ್ಕರ ಕೆಲಸ ಮಾಡಬೇಕು, ಸೇವೆಯನ್ನ ಮಾಡಬೇಕು ಅನ್ನುವಂತ ಆಸೆ ಇದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ದೇವರ ಸೇವೆ ಅಂದರೆ ಏನ್ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತಂದ್ರೆ, ಸ್ಟೇಜ್ ಅಲ್ಲಿ ನಿಂತು ಮಾಡುವಂತ ಕಾರ್ಯಗಳೇ ದೇವರ ಸೇವೆ, ಅಥವಾ ಕೀಬೋರ್ಡ್ ಹೊಡೆಯೋದೇ ದೇವರ ಸೇವೆ, ಅಥವಾ ಪ್ರಾಜೆಕ್ಟ್ ಮಾಡೋದೇ ದೇವರ ಸೇವೆ, ಅಥವಾ ಗಿಟಾರ್ ಬಾರಿಸೋದಾಗಿರ್ಬೋದು, ಅಥವಾ ಡ್ರಮ್ ಬಾರಿಸೋದೇ, ಇದು ದೇವರ ಸೇವೆ. ಅದು ದೇವರ ಸೇವೆ ಅಲ್ಲ. ದೇವರು ನಮಗೆ ಕೊಟ್ಟಿರುವಂತ ತಲಾಂತು ಆತನ ನಾಮ ಮಹಿಮೆಗೋಸ್ಕರ ಉಪಯೋಗಿಸಲ್ಪಡುದು. ಹಲ್ಲೆಲೂಯಾ. ಅಲ್ಲಿ ಪರಲೋಕಕ್ಕೆ ಹೋದಾಗ ನಿನಗೆ ಎಷ್ಟು ಡ್ರಮ್ ಹೊಡೆದೆ ಅಂತ ಅನ್ಕೊಂಡು ಕೇಳೋದಿಲ್ಲ, ಎಷ್ಟು ವರ್ಷಿಪ್ ಲೀಡ್ ಮಾಡಿದೆ ಅಂತ ಕೇಳೋದಿಲ್ಲ, ಎಷ್ಟು ಕೀಬೋರ್ಡ್ ಹೊಡೆದೆ ಅಂತ ಕೇಳೋದಿಲ್ಲ, ಎಷ್ಟು ಸಾಂಗ್ಸ್ ಗೆ ಪ್ರೊಜೆಕ್ಟ್ ಮಾಡಿದೆ ಅಂತ ಕೇಳೋದಿಲ್ಲ, ಎಷ್ಟು ನೀನು ಬೇರೆ ಎಲ್ಲ ಕಾರ್ಯಗಳನ್ನ ಮಾಡಿದೆ ಅಂತ ಅನ್ಕೊಂಡು ಕೇಳೋದಿಲ್ಲ. ನೀನು ದೇವರ ರಾಜ್ಯಕ್ಕೋಸ್ಕರ ಆತ್ಮವನ್ನ ಎಷ್ಟು ಸಂದಾಯ ಮಾಡಿದೆ ಅನ್ನೋದನ್ನ ಕೇಳುವುದಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ದೇವರ ಸೇವೆ ಅಂದ್ರೆ ಏನು. ಯಾಕಂದ್ರೆ ಅನೇಕ ಜನರು ಸೇವಕರು, ಪ್ರವಾದಿಗಳು, ಅಪೋಸ್ತಲರು ಆಗಿರ್ಬೋದು, ಉಪದೇಶಕರಾಗಿರ್ಬೋದು, ಸುವಾರ್ತಿಕರಾಗಿರ್ಬೋದು, ಅವರು ಏನಂದುಕೊಂಡಿದ್ದಾರೆ, ದೊಡ್ಡ ದೊಡ್ಡ ಸ್ಟೇಜ್ ಗಳಲ್ಲಿ ಲೈಟ್ಸ್ ಅನ್ನ ಹಾಕೊಂಡು ಅಥವಾ ಹಾಡುಗಳನ್ನ, ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಇಟ್ಟುಕೊಂಡು ಹಾಡನ್ನ ಹಾಡೋದು, ಅಥವಾ ದೊಡ್ಡ ದೊಡ್ಡ ಇನ್ಸ್ಟ್ರೂಮೆಂಟ್ ಅನ್ನ ಬಾರಿಸೋದು, ಪ್ರೊಜೆಕ್ಟರ್ ಅನ್ನ ಚಲಾಯಿಸೋದಾಗಿರ್ಬೋದು, ಯಾವ್ದಾವ್ದು ಇನ್ಸ್ಟ್ರೂಮೆಂಟ್ಸ್ ಅನ್ನ ಬಾರಿಸೋದಾಗಿರ್ಬೋದು, ಇದು ದೇವರ ಸೇವೆ. ಆದ್ರೆ ದೇವರ ಸೇವೆ ಈ ಆದಿ ಅಪೊಸ್ತಲರಿರುವಂತ ಆ ಒಂದು ಈ 1ನೇ ಶತಮಾನದಲ್ಲಿ ನೋಡುವಾಗ ಅಲ್ಲಿ ಯಾವುದೇ ಸ್ಟೇಜ್ ಇರ್ಲಿಲ್ಲ, ಯಾರು ಅವ್ರಿಗೆ ಸ್ಟೇಜ್ ಹಾಕೊಟ್ಟಿರ್ಲಿಲ್ಲ, ಯಾರು ಕೀಬೋರ್ಡ್ ಬಾರಿಸ್ತಾ ಇರ್ಲಿಲ್ಲ, ಯಾರು ಕೂಡ ಮೈಕ್ ಕೊಟ್ಟಿರ್ಲಿಲ್ಲ, ಅಥವಾ ಯಾರು ಕೂಡ ಗಿಟಾರ್ ಬಾರಿಸ್ತಾ ಇರ್ಲಿಲ್ಲ, ಯಾರು ಕೂಡ ಡ್ರಮ್ ಬಾರಿಸ್ತಾ ಇಲ್ಲ. ಎಲ್ಲಿ ಅವ್ರು ನಿಲ್ಲುತ್ತಾ ಇದಿರೋ ದೇವರ ಆತ್ಮನನ್ನ, ಕರ್ತನನ್ನ ಅವರು ಸ್ತುತಿಸ್ತಾ ಇದ್ರು. ಹಲ್ಲೆಲೂಯಾ. ಅಂತ ಒಂದು ಸೇವೆ ಮಾಡುವಂತ ಇನ್ನೊಬ್ಬರ ಮೇಲೆ ಕನಿಕರ ಉಳ್ಳಂತ ಆತ್ಮ ಭಾರವಂತ ವ್ಯಕ್ತಿಗಳಿಗೆ ಕರ್ತನೆ ಹೇಳ್ತಾ ಇದ್ದಾನೆ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನ ಸಾರಿರಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಸಭೆಯ ಹಿರಿಯರು ಮತ್ತು ನಮ್ಮ ಸಭೆಯ ಯವನಸ್ಥರು ನಾವು ತಲಾಂತುಗಳಿಂದ ತುಂಬಲ್ಪಟ್ಟಿ, ದೇವರ ಕೃಪೆಯಿಂದ ನಮಗೆ ತಲಾಂತುಗಳನ್ನು ಕೊಟ್ಟಿದ್ದಾನೆ. ಅದಕ್ಕೆ ನಾವು ದೇವರ ಸೇವೆಯನ್ನ ಮಾಡ್ತಾ ಇಲ್ಲ. ನಾವೀಗ ನಮಗೆ ದೇವರು ಇಕ್ವಿಪ್ ಮಾಡ್ತಾ ಇದ್ದಾನೆ, ದೇವರು ವಾಕ್ಯಗಳನ್ನ ನಮ್ಮಲ್ಲಿ ತುಂಬಿದ್ದಾನೆ, ತಲಾಂತುಗಳನ್ನ ಕೊಟ್ಟಿದ್ದಾನೆ, ಮಾತನಾಡುವುದಕ್ಕೆ ಶಕ್ತಿಯನ್ನು ಕೊಟ್ಟಿದ್ದಾನೆ. ಈಗ ನಾವು ದೇವರ ಸೇವೆಗೆ ಇಳಿಯಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಯಾವಾಗ ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ ಎಂದು ಕರ್ತನೆ ಹೇಳುವಾಗ, ಆತನು ಇಲ್ಲಿ ಒಂದು ಧರ್ಮ, ಕ್ರೈಸ್ತ ಧರ್ಮವನ್ನ ಸ್ಥಾಪನೆ ಮಾಡಬೇಕಂತ ಹೇಳಿದ ಮಾತಲ್ಲ. ಯಾವ ರೀತಿ ಹೇಳಿದ ಮಾತು ಅಂತಂದ್ರೆ, ಈ ಲೋಕದಲ್ಲಿ ಪಾಪದಲ್ಲಿ ಬಿದ್ದವರು, ಕಷ್ಟದಲ್ಲಿರುವವರು, ರೋಗದಲ್ಲಿರುವವರು, ಶಾಪದಲ್ಲಿ ಬಿದ್ದವರು, ಬಂಧನದಲ್ಲಿರುವವರು ಅನೇಕ ಜನರಿದ್ದಾರೆ. ನನ್ನ ಮುಖಾಂತರ ನಿಮಗೆ ಆ ಬಂಧನದಿಂದ, ಪಾಪದಿಂದ, ಶಾಪದಿಂದ ಬಿಡುಗಡೆ ಆಯಿತು.
ಆ ಪಾಪ ಶಾಪದಿಂದ ಬಿಡುಗಡೆ ಆಗುವಂತ ಅಧಿಕಾರ, ಬಿಡುಗಡೆ ಮಾಡುವಂತ ಅಧಿಕಾರ ಈಗ ನಾನು ನಿಮಗೆ ಕೊಟ್ಟಿದ್ದೇನೆ. ನೀವು ಆ ಅಧಿಕಾರದ ಮೇರೆಗೆ ಅವರಿಗೆ ಸುವಾರ್ತೆಯನ್ನು ಸಾರಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ನಾವು ಜನರ ಮೇಲೆ ಕನಿಕರ ತೋರಿಸಬೇಕು, ಕರುಣೆಯನ್ನು ತೋರಿಸಬೇಕು, ಜನರ ವಿಚಾರವಾಗಿ ಆತ್ಮಭಾರವನ್ನು ಹೊಂದಬೇಕೆಂಬುದೇ ಇದರ ಒಂದು ತಾತ್ಪರ್ಯ ಆಗಿದೆ. ಯಾಕೆಂತಂದ್ರೆ ನೋಡ್ರಿ, ಈ ಒಂದು ಹೊಸ ಒಡಂಬಡಿಕೆಯಲ್ಲಿ ಕರ್ತನಾದ ಯೇಸು ಈ ಒಂದು ಲೋಕದ ಎಲ್ಲಾ ಕಡೆಗೆ ಹೋಗಿ ನೀವು ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ ಎಂದು ಆತನ ಶಿಷ್ಯರಿಗೆ, ಆತನ ಜನರಿಗೆ ಹೇಳಿದರು. ಆದ್ರೆ ಇದಕ್ಕಿಂತ ಮುಂಚೆ ಎಷ್ಟೋ ವರ್ಷಗಳ ಹಿಂದೆ ಒಂದು ಅರಾಮ್ಯ ದೇಶದಲ್ಲಿ ಒಂದು ಇಸ್ರೇಲ್ ಮಗಳು ಹೋದಂತ ಸಂದರ್ಭದಲ್ಲಿ ಆಕೆಯನ್ನ ದಾಸಿಯಾಗಿ, ಆ ಇಸ್ರೇಲ್ ದೇಶವನ್ನ ಕೊಳ್ಳೆ ಹೊಡೆದು ದಾಸಿಯಾಗಿ ತೆಗೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಆಕೆ ಆ ವ್ಯಕ್ತಿಯ ದಾಸಿಯಾಗಿ, ಆ ಅರಾಮ್ಯ ವ್ಯಕ್ತಿಯ ದಾಸಿಯಾಗಿರುವಾಗ ಆಕೆಗೆ ತನ್ನ ಯಜಮಾನನ ಮೇಲೆ ಒಂದು ಕನಿಕರ ಹುಟ್ಟುತ್ತಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಕೆಗೆ ಸುವಾರ್ತೆ ಸಾರುವುದಕ್ಕಾಗಲಿ, ಆಕೆಗೆ ಯಾವುದೇ ಕಾರಣಕ್ಕೂ ನೀನು ಈ ರೀತಿಯಲ್ಲಿ ಹೇಳುವುದಾಗಲಿ ಯಾರು ಕೂಡ ಹೇಳಿಕೊಡದೆ ಆಕೆ ಇನ್ನೊಬ್ಬರ ಕಷ್ಟವನ್ನ ಅರಿತುಕೊಳ್ಳಲೆಂದು ನಾವು ನೋಡುತ್ತೇವೆ. ಇವತ್ತಿನ ದಿವಸ ನಮ್ಮ ಮಧ್ಯದಲ್ಲಿರುವಂತಹ ಜನರ ಕಷ್ಟವನ್ನ ನಾವು ಅರಿತುಕೊಂಡವರಾಗಿ ಅವರಿಗೆ ದೇವರ ವಾಕ್ಯವನ್ನ ಸಾರಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಈ ಲೋಕ ಕಷ್ಟದಲ್ಲಿದೆ ಪ್ರಿಯರೇ. ಹಲ್ಲೆಲೂಯಾ. ಯಾಕಂದ್ರೆ ನಾವು ಕೆಲವು ವಿಚಾರಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಕೆಲವು ಪ್ರಾಂತ್ಯಗಳಲ್ಲಿ ಸೈತಾನನು ಯಾವ ರೀತಿ ಆವರಿಸಿಕೊಂಡಿದ್ದಾನೆ ಅಂತಂದ್ರೆ, ಹೆಣ್ಣು ಮಕ್ಕಳು ಯಾವ ರೀತಿಯಾಗಿದೆ ಅಂದ್ರೆ, ಹೆಣ್ಣು ಮಕ್ಕಳು ಏಜಿಗೆ ಬರಂಗಿಲ್ಲ ಅನ್ನೋ ರೀತಿಯ ಪರಿಸ್ಥಿತಿ ಆಗ್ಬಿಟ್ಟಿದೆ. ಚಿಕ್ಕ ಮಕ್ಕಳು ಕೂಡ ಈಗ ವ್ಯಭಿಚಾರದಿಂದ ಅಥವಾ ಅತ್ಯಾಚಾರಕ್ಕೊಳಗಾಗ್ತಾ ಇದ್ದಾರೆ. ಇನ್ನು ಏಜಿಗೆ ಬಂದಂತ ಹೆಣ್ಣು ಮಕ್ಕಳು ಕಾಲೇಜುಗಳಿಗೆ ಹೋಗುವುದೇ ಆ ಒಂದು ಪಟ್ಟಣಗಳಲ್ಲಿ ಬಹಳ ದುರದೃಷ್ಟಕರ ಅನ್ನುವ ರೀತಿಯಲ್ಲಿ ಆಗ್ಬಿಟ್ಟಿದೆ. ಯಾವ್ರಿಗೆ ಅಲ್ಲಿಯ ಒಂದು ಜನರಿಗೆ ಯಾವ ರೀತಿ ಇದೆ ಅಂದ್ರೆ, ನನಗೆ ಯಾಕಪ್ಪ ಹೆಣ್ಣು ಮಗು ಹುಟ್ಟಿತ್ತು, ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಒಂದು ಸಮಯದಲ್ಲಿತ್ತು ನನಗೆ ಯಾಕಪ್ಪ ಹೆಣ್ಣು ಮಗು ಹುಟ್ಟಿತ್ತು ಅನ್ನೋದನ್ನ ಎಣಿಸುವವರಿದ್ದರು. ಯಾಕಂದ್ರೆ ಆಕೆಯನ್ನ ಕಾಪಾಡಿಕೊಂಡು ಒಂದು ಮದುವೆಯ ಮನೆಗೆ ಸೇರಿಸುವುದೇ ಕಷ್ಟವಾಗಿತ್ತು. ಈ ದಿನಮಾನಗಳಲ್ಲಿ ಅಂತ ಪರಿಸ್ಥಿತಿ ಎದುರಾಗಿದೆ. ಆ ಪಟ್ಟಣಗಳಲ್ಲಿರುವಂತಹ ಸೈತಾನನ ಆಳ್ವಿಕೆ ಕೊನೆಯಾಗಬೇಕಂದ್ರೆ ಬೇರೆ ನಾವು ಲೋಕದ ಕಟ್ಟ ಕಡೆಯವರೆಗೂ ನಾವು ಸುವಾರ್ತೆಯನ್ನು ಸಾರಬೇಕಾಗಿದೆ. ಹಲ್ಲೆಲೂಯಾ. ನೊಂದವರ ಬಾಳುಗಳನ್ನ ನಾವು ಹಸನುಗೊಳಿಸಬೇಕಾಗಿದೆ. ಕರ್ತನು ಆ ಕರೆಯನ್ನು ಕೊಟ್ಟಿದೆ. ನಾವು ಮೊದಲನೇ ಅರಸುಗಳ ಪುಸ್ತಕ 5ನೇ ಅಧ್ಯಾಯಕ್ಕೆ ಹೋಗೋಣ. ಇಲ್ಲಿ ಒಬ್ಬಳು ಮಗಳಿದ್ದಾಳೆ. ಆಕೆ ಇಸ್ರೇಲ ಮಗಳು. ಹಾಗೆ ಹೇಗೆ ಅರಾಮ್ಯ ದೇಶಕ್ಕೆ ಹೋಗ್ತಾಳೆ ಎಂದು ನೋಡುವಾಗ ಆಕೆಯನ್ನ ಅರಾಮ್ಯರು ಯಾವಾಗ ಇಸ್ರೇಲ್ ದೇಶಕ್ಕೆ ಕೊಳ್ಳೆ ಹೊಡೆಯಲಿಕ್ಕೆ ಬಂದಿರ್ತಾರೋ ಆಕೆಯನ್ನು ದಾಸಿಯಾಗಿ ತೆಗೆದುಕೊಂಡು ಹೋಗಿರ್ತಾರೆ. ದಾಸಿಯಾಗಿ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಆಕೆ ಮೊದಲು ದಾಸಿಯಾಗಿರಲಿಲ್ಲ, ಕೈದಿಯಾಗಿಯೋ ಅಥವಾ ಬೇರೆಯವರ ಕಾಮಾಂಧಕ್ಕೆ ಬಲಿಯಾಗಿಯೋ ಆಕೆ ಇರಬೇಕಾಗಿತ್ತು. ಆದ್ರೆ ಅಲ್ಲಿ ಒಬ್ಬ ಸೇನಾಧಿಕಾರಿ, ಅವನಿಗೆ ಕುಷ್ಠರೋಗವಿರ್ತದೆ. ಆ ಕುಷ್ಠರೋಗ ಇದ್ದರೂ ಕೂಡ ಆತನು ಆಕೆಯನ್ನ ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾನೆ. ಯಾವುದಕ್ಕಾಗಿ? ತನ್ನ ದಾಸಿಗೆ ತನ್ನ ಮನೆ ಕೆಲಸಗಳನ್ನು ಮಾಡಿಕೊಂಡು ನೀನು ಇರು ಮಗಳೇ ಅನ್ನೋ ರೀತಿಯಲ್ಲಿ ಅದನ್ನು ಕರೆದುಕೊಂಡು ಹೋಗ್ತಾನೆ. ಈ ಒಂದು ಕನಿಕರವನ್ನ ನಾಮಾನನು ಆಕೆಯ ಮೇಲೆ ತೋರಿಸಿದ ನಿಮಿತ್ತವಾಗಿ ಈಕೆ ಏನ್ ಮಾಡ್ತಾಳೆ, ತನ್ನ ಯಜಮಾನನ ಕಷ್ಟವನ್ನು ನೋಡ್ತಾ ಇದ್ದಾಳೆ. ಅವನು ದೊಡ್ಡ ಸೈನ್ಯಾಧಿಕಾರಿ. ಅರಾಮ್ಯ ದೇಶದಲ್ಲಿ ಇಸ್ರೇಲರ ವಿರುದ್ಧವಾಗಿ ಅನೇಕ ದೇಶಗಳ ವಿರುದ್ಧವಾಗಿ ಜಯವನ್ನ ತಂದುಕೊಟ್ಟಂತ ವ್ಯಕ್ತಿ ಏನಾಗಿದೆ, ತಲೆಯಿಂದ ಕಾಲಿನವರೆಗೂ ಕುಷ್ಠ ರೋಗದಿಂದ ಆತನು ಕಷ್ಟ ಅನುಭವ. ಕುಷ್ಠ ರೋಗಗಳ ಪರಿಸ್ಥಿತಿ ನೋಡುವಾಗ ಅವರು ಯಾರ ಜೊತೆಯೂ ಕೂಡ ಮುಟ್ಟುವ ರೀತಿಯಲ್ಲಿ ಇರೋದಿಲ್ಲ, ಯಾರು ಕೂಡ ಅವರನ್ನ ಮುಟ್ಟುವ ರೀತಿಯಲ್ಲಿ ಇರೋದಿಲ್ಲ. ಗಾಯ ಬಂದ್ರೆ ಗುಣ ಆಗೋದಕ್ಕೆ ಬಹಳ ಕಷ್ಟ. ಗುಣ ಆದ್ರೆ ಗುಣ ಆ ಒಂದು ಗಾಯ ಉಂಟಾದ್ರೆ ಅದು ವಾಸನೆ ಬರುವ ತನಕ ಅವರ ದೇಹದಲ್ಲಿ ಅದು ಪ್ರಾಣ ಸಮಸ್ಯೆಗಳನ್ನುಂಟು ಮಾಡಿದ್ರೆ. ಕೆಲವರ ಕುಷ್ಠ ರೋಗಗಳನ್ನು ನಿನ್ನೆ ದಿವಸ ನಾನೊಂದು ವಿಡಿಯೋ ನೋಡಿದೆ. ಎಲ್ಲರೂ ಕುಷ್ಠ ರೋಗಿಗಳು ಅವರೊಂದು ಡೋಲ್ ಇಟ್ಕೊಂಡು ಒಂದು ಜಿಲ್ಕಿ ಇಟ್ಕೊಂಡು ಯೇಸು ಕ್ರಿಸ್ತನಿಗೋಸ್ಕರ ಆರಾಧನೆಯನ್ನು ಮಾಡ್ತಾರೆ. ಹಲ್ಲೆಲೂಯಾ. ಆ ಆರಾಧನೆಯ ಕರ್ತನ ಕೇಳುವಾಗಲಾಗಿದೆ. ಅವರ ಚಪ್ಪಾಳೆ ತಟ್ಟುವಾಗ ಬೇರೆ ಕೆಲವು ಕರಗಳಲ್ಲಿ ಅದರಲ್ಲಿ ಬೆರಳುಗಳಲ್ಲಿ ಆ ಪರಿಪೂರ್ಣವಾದ ಬೆರಳುಗಳಿಲ್ಲ, ಅಷ್ಟೇ ಬೆರಳುಗಳನ್ನು ಇಟ್ಕೊಂಡು ಅಷ್ಟೇ ಕೈಗಳನ್ನು ಇಟ್ಕೊಂಡು ಅವರ ಕರ್ತನಿಗೆ ಆರಾಧನೆ ಮಾಡ್ತಾರೆ. ಹಲ್ಲೆಲೂಯಾ. ಇಂಥ ಪರಿಸ್ಥಿತಿಯಲ್ಲಿರುವಂತಹ ನಾಮಾನನನ್ನ ನೋಡಿ ಈಕೆ ಕನಿಕರ ಪಡ್ತಾ ಇದ್ದಾಳೆ. ಬೇರೆ ಹಲ್ಲೆಲೂಯಾ. ಇವತ್ತಿನ ದಿವಸ ನಾಮಾನನ ರೀತಿಯಲ್ಲಿ ಇರುವವರು ನಮ್ಮ ಸುತ್ತಲಿಲ್ವಾ? ನಮ್ಮ ಸುತ್ತಲಿಲ್ವಾ? ಸಮಸ್ಯೆಯಲ್ಲಿರುವವರು, ರೋಗದಲ್ಲಿರುವವರು, ಕಷ್ಟದಲ್ಲಿರುವವರು, ಬಾಧೆಯಲ್ಲಿರುವವರು, ಕಣ್ಣೀರಿನಲ್ಲಿರುವವರು,
ಗಂಡನ ಸಮಸ್ಯೆಯಲ್ಲಿರುವವರು, ಹೆಂಡತಿಯ ಸಮಸ್ಯೆಯಲ್ಲಿರುವವರು, ಮಕ್ಕಳ ಸಮಸ್ಯೆಯಲ್ಲಿರುವವರು, ತಂದೆ ತಾಯಿಯ ಸಮಸ್ಯೆಯಲ್ಲಿರುವ ಅನಾಥರು, ವಿಧವೆಯರು ಇವತ್ತಿನ ದಿವಸ ನಮ್ಮ ಮಧ್ಯದಲ್ಲಿ ಇಲ್ಲ. ಆದ್ರೆ ನಮ್ಮ ಮಧ್ಯದಲ್ಲಿ ಇದ್ರೂ ಕೂಡ ಇವತ್ತಿನ ದಿವಸ ಅವರ ಬಗ್ಗೆ ನಮಗೆ ಕನಿಕರ ಹುಟ್ಟುತ್ತಾ ಇದೆಯಾ? ಅವರಿಗೋಸ್ಕರ ಯೇಸುವಿನ ನಾಮವನ್ನು ಪರಿಚಯ ಮಾಡೋಣ ಅಂತ ಅಂದ್ಕೊಂಡು ನಮಗೆ ಅನಿಸ್ತಾ ಇದೆಯಾ? ಇವತ್ತಿನ ದಿವಸ ನಾವು ಆಲೋಚನೆ ಮಾಡಬೇಕಾಗಿದೆ. ಹಲ್ಲೆಲೂಯಾ. ಇವರೆಲ್ಲರ ಮಧ್ಯದಲ್ಲಿ ಕರ್ತನು ನಮ್ಮನ್ನ ಇಟ್ಟಿದ್ದು ಯೇಸುವಿನ ನಾಮವನ್ನು ಅವರಿಗೆ ಪರಿಚಯ ಮಾಡೋದಕ್ಕೋಸ್ಕರವಾಗಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಜೀವಿತದಲ್ಲಿ ಕೂಡ ನಾನು ದೇವರ ವಾಕ್ಯವನ್ನ ಕಂಡುಕೊಂಡಾಗ ನನಗೆ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಸಿಕ್ಕಿದ್ದನ್ನು ನಾನು ಬೇರೆಗೆ ಹಂಚಬೇಕು ಅಂತ ಗೊತ್ತಿರಲಿಲ್ಲ. ಯಾವಾಗ ನನಗೆ ನಿನಗೆ ಸಿಕ್ಕಿದಂತ ಸಮಾಧಾನ, ನಿನಗೆ ಸಿಕ್ಕಿದಂತ ದೇವರ ಒಂದು ಅದ್ಭುತ, ನಿನಗೆ ಸಿಕ್ಕಿದಂತ ದೇವರ ಒಂದು ಅನ್ಯೋನ್ಯತೆ ನೀನು ಇನ್ನೊಬ್ಬನಿಗೆ ಹಂಚಬೇಕಂತ ಗೊತ್ತಾಯ್ತೋ, ನಾನೊಂದು ದಿವಸ ಒಬ್ಬರು ವ್ಯಕ್ತಿಯನ್ನ ನೋಡಿದೆ. ಅವರ ವಿಚಾರವಾಗಿ ನನಗೆ ಒಬ್ಬ ಸ್ತ್ರೀ, ಆಕೆ ಸಿಸ್ಟರ್ ಆಗ್ಲಿಕ್ಕೆ ಅಂದ್ರೆ ನನ್ಸ್ ಹೇಳ್ತಾರೆ ಸಿಸ್ಟರ್, ಈ ಕ್ಯಾಥೋಲಿಕ್ ಸಿಸ್ಟರ್ ಆಗೋದಕ್ಕೆ ಹೋಗುವಂತ ಆ ಸ್ತ್ರೀಗೆ ಏನಾಗ್ತದೆ, ದೇಹವೆಲ್ಲ ಚರ್ಮದ ಒಂದು ಇನ್ಫೆಕ್ಷನ್, ಒಂದು ರೀತಿಯ ಬೊಬ್ಬೆಯ ರೀತಿಯಲ್ಲಿ. ಆವಾಗ ನನ್ನ ಹೃದಯದಲ್ಲಿ ದೇವರು ಕನಿಕರನ್ನು ಹುಟ್ಟಿಸಿ ಆಕೆಗೆ ಸುವಾರ್ತೆ ಹೇಳುವಾಗಲೂ ದೇವರು ಗುಣಪಡಿಸ್ತಾನೆ ಅನ್ನೋದನ್ನ ಹೇಳುವಂತೆಯೂ ಕರ್ತನು ನಡೆಸಿದಾನೆ ಪ್ರಿಯರೇ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಇನ್ನೊಂದು ವಿಚಾರ ನೋಡಿ, ಎಷ್ಟು ಜನ ಎಷ್ಟು ಕಷ್ಟದಲ್ಲಿ ಇದ್ದಾರೆ ಎಂದು ನೋಡುವಾಗ ಇನ್ನೊಬ್ಬ ವ್ಯಕ್ತಿಯನ್ನ ನಾನು ಸಂಧಿಸ್ತೇನೆ. ನಾನು ಕಂಪನಿಯಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅದು ನನ್ನ ಪಕ್ಕದಲ್ಲಿ ಟೇಬಲ್ ಅಲ್ಲಿ ಕೂರೋರು, ಅವನಿಗೆ ಸಮಸ್ಯೆ ಏನಂತಂದ್ರೆ ಯಾವ ಜಿರಳೆಯನ್ನು ಕಂಡ್ರು ಕೂಡ ಅವನಿಗೆ ಭಯ, ಯಾರು ಬಂದ್ರು ಭಯ, ಯಾರು ಏನು ಹೇಳಿದ್ರು ಭಯ. ಅವನು ಯಾವ ರೀತಿಯ ಭಯದಲ್ಲಿ ಇದ್ದನಂದ್ರೆ ಜಿರಳೆನೇ ಬಂದು ನನ್ನನ್ನು ಕೊಂದುಬಿಡುತ್ತೆ ಅನ್ನುವ ರೀತಿಯಲ್ಲಿ ಭಯ, ಮಾನಸಿಕವಾಗಿ ಭಯದಿಂದ ಬಾಧಿತವಾಗಿದ್ದನು. ಅವನಿಗೆ ಇನ್ನೇನು ನಾನು ಸಭೆಗೆ ಕರೆದುಕೊಂಡು ಬರಬೇಕು ಅನ್ನೋಷ್ಟರಲ್ಲಿ ನಾನು ಅಲ್ಲಿಂದ ಅಗಲಬೇಕಂತ ಪರಿಸ್ಥಿತಿ ಬಂದಾಗ, ಆದ್ರೆ ನಾನು ನಂಬಿದ್ದೇನೆ, ವಾಕ್ಯ ನಾನು ಬಿತ್ತಿದ್ದೇನೆ, ಯಾರೋ ಅದನ್ನ ಬೆಳೆಸ್ತಾರೆ, ಯಾರೋ ಅದನ್ನ ನಿಲ್ಲಿಸ್ತಾರೆ. ಹಲ್ಲೆಲೂಯಾ. ಕರ್ತನು ಆತನನ್ನ ಮುಟ್ಟುತ್ತಾನೆ ಅನ್ನೋದನ್ನ ನಾನು ನಂಬಿದ್ದೇನೆ ಬೇರೆ. ಇದೇ ರೀತಿಯಲ್ಲಿ ಕರ್ತನು ನಮ್ಮ ಸುತ್ತಲೂ ಅನೇಕ ಕಷ್ಟದಲ್ಲಿರೋ, ನೀವು ನೋಡ್ರಿ ಫಾದರ್ ಅಂತ ಕೂಡ ಒಬ್ರು ಬರ್ತಾ ಇದ್ರು. ನಾನು ಅವ್ರನ್ನ ಮೊದಲೇ ಬಾರಿ ಅಟೆಂಡ್ ಮಾಡೋದಕ್ಕೆ ಅವ್ರು ನನಗೆ ಅಂದ್ರೆ ನನಗೂ ಅವ್ರಿಗೂ ಒಂದು ಸಂಬಂಧ ಬೆಳೆಯುತ್ತೆ ಅಂತ ನಾನು ಅಂದುಕೊಂಡಿಲ್ಲ. ಆ ವ್ಯಕ್ತಿ ಬಂದಾಗೆಲ್ಲ ನನ್ನನ್ನೇ ಕೇಳೋದು, ಯಾವಾಗ ನೋಡಿದ್ರು ನನ್ನನ್ನೇ ಕೇಳೋದು. ನಾನು ಎಂತ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ, ಎಲ್ಲೇ ಇದ್ರೂ ಕೂಡ ನಾನು ಎದ್ದು ಹೋಗ್ಬೇಕಾಗಿತ್ತು. ಯಾಕಂತಂದ್ರೆ ಇಲ್ಲ ಅಂತಂದ್ರೆ ಆ ಮನುಷ್ಯ ದೊಡ್ಡ ಕೂಗಲ್ಲಿ ಕೂಗೋದು. ತದನಂತರ ಹೋಗಿ ಅವ್ರ ಹತ್ರ ಹೋಗಿ ಅವರ ವಿಷಯಗಳನ್ನ ಕೇಳಿ ಅವ್ರನ್ನ ಸ್ಪಂದಿಸಿ ಪ್ರಾರ್ಥನೆ ಮಾಡಿ ಅವರಿಗೆಲ್ಲ ಹೇಳಿ, ತದನಂತರ ಮನುಷ್ಯ ನೋಡ್ರಿ, ಕೆಲವರಿಗೆ ದೀಕ್ಷಾಸ್ಥಾನ ತೆಗೆದುಕೊಳ್ಳೋದಕ್ಕೆ ನಾವು ಎಷ್ಟು ಒತ್ತಾಯ ಮಾಡಬೇಕು, ಎಷ್ಟು ಅವರಿಗೆ ಕೌನ್ಸಿಲಿಂಗ್ ಕೊಡಬೇಕು, ಎಷ್ಟು ವಾಕ್ಯದ ಸತ್ಯವನ್ನು ಹೇಳ್ಬೇಕು. ಆ ಮನುಷ್ಯ ಏನೇ ಇಲ್ಲ, ನೀವು ದೀಕ್ಷಾಸ್ಥಾನ ತೆಗೆದುಕೊಳ್ಳಬೇಕು ಅಂತ ಅಂದುಕೊಳ್ಳಿ ಹೇಳಿದ ರೀತಿಯಲ್ಲಿ ಒಂದು ದೀಕ್ಷಾಸ್ಥಾನವನ್ನು ತೆಗೆದುಕೊಳ್ಳುತ್ತೆ ಬೇರೆ. ಹಲ್ಲೆಲೂಯಾ. ಅದು ಸಾವಿರ ವಿಚಾರ ಬಿಡ್ರಿ. ಒಬ್ಬರ ಅವ್ರ ಮಾನಸಿಕ ರೋಗಿ, ಅವ್ರು ಏನ್ ಮಾಡಿದ್ರು ಕೂಡ, ಒಂದು ವೇಳೆ ಕೊಲೆ ಮಾಡಿದ್ರು ಕೂಡ ಅದೇ ರೀತಿಯಲ್ಲಿ ಆ ಜಡ್ಜ್ ಏನ್ ಕೊಡ್ತಾರೋ ಶಿಕ್ಷೆ ನನಗೆ ಗೊತ್ತಿಲ್ಲ. ಆ ಕಾನ್ಸ್ಟಿಟ್ಯೂಷನ್ ಪ್ರಕಾರವಾಗಿ, ಕಾನೂನು ಪ್ರಕಾರವಾಗಿ ಏನಿದೆ, ಆದ್ರೆ ಶಿಕ್ಷೆಯಲ್ಲಂತೂ ಏನೋ ಒಂದು ಕರುಣೆಯನ್ನು ಆತನ ಮೇಲೆ ತೋರಿಸ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಕರ್ತನು ಆತನಿಗೆ ಕರುಣೆಯನ್ನು ತೋರಿಸಿರ್ತಾನೆ. ಹಲ್ಲೆಲೂಯಾ. ಇದೇ ರೀತಿಯಲ್ಲಿ ಪ್ರೇರೆ ನಾವು ಸುವಾರ್ತೆಯನ್ನು ಸಾರಬೇಕಾದ್ರೆ, ನಾನು ಎಕ್ಸರ್ಸೈಸ್ ಮಾಡುವಂತ ಪಾರ್ಕ್ ಅಲ್ಲಿ ಎಕ್ಸರ್ಸೈಸ್ ಮಾಡುವಂತ ಸಮಯದಲ್ಲಿ ಅಲ್ಲಿ ಒಬ್ಬ ಸಿಗ್ತಾರೆ. ಅವ್ರ ಸಮಸ್ಯೆ ಏನು ಅಂತಂದ್ರೆ, ಅವರ ತಾಯಿ ಮನೆಯಲ್ಲಿ ಅವರಿಗೆ ರೆಸ್ಪೆಕ್ಟ್ ಇಲ್ಲ, ಅವ್ರ ತಂದೆ ಮನೆಯಲ್ಲಿ ರೆಸ್ಪೆಕ್ಟ್ ಇಲ್ಲ, ತನ್ನ ಕುಟುಂಬವನ್ನ ನೋಡೋದಕ್ಕೆ ಅವರಿಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಕಷ್ಟಗಳಿದಾವೆ. ಆಗಿರೋದ್ರಿಂದ ಅವರ ಹೆಂಡತಿ ಯಾವಾಗ ನೋಡಿದ್ರೆ ಅವ್ರಿಗೆ ಹಿಂಸೆ ಕೊಡ್ತಾ ಇದ್ದಾರೆ, ನೀನು ಸರಿಯಾದ ರೀತಿಯಲ್ಲಿ ನಮ್ಮನ್ನು ನೋಡ್ಕೊತಾ ಇಲ್ಲ, ಸರಿಯಾದ ರೀತಿಯಲ್ಲಿ ನೀನು ಅನ್ ಮಾಡ್ತಾ ಇಲ್ಲ ಅಂತ ಈ ಒಂದು ಇದರಲ್ಲಿ ಫ್ರಸ್ಟ್ರೇಟ್ ಆಗಿ ಎಕ್ಸರ್ಸೈಸ್ಗೆ ಬಂದಿರುವಂತ ಸಂದರ್ಭದಲ್ಲಿ ಸುವಾರ್ತೆಯನ್ನು ಸಾರುವಂತ ಅವಕಾಶ ಸಿಕ್ಕಿದಾಗ ಕರ್ತನವರನ್ನ ಸಭೆಗೆ ಕರೆದುಕೊಂಡು ಬರುವಂತೆ ಕೃಪೆ ಕೊಟ್ಟನು ಪ್ರಿಯರೇ. ಹಲ್ಲೆಲೂಯಾ. ನಾನ್ ಮಾಡಿದ್ದೇನೆ ಅಂತ ಅನ್ಕೊಂಡು ಹೇಳೋದಕ್ಕೆ ನಾನು ಹೇಳ್ತಾ ಇಲ್ಲ. ಯವನಸ್ಥರ ಇವತ್ತಿನ ದಿನಮಾನದಲ್ಲಿ ಕರ್ತನು ನಮಗೆ ಅನೇಕ ಒಂದು ಕೃಪೆಯನ್ನು ಕೊಟ್ಟಿದ್ದಾನೆ. ನಾವು ಏನ್ ಮಾಡ್ತಾ ಇದ್ದೇವೆ, ಭಾನುವಾರ ಬರ್ತೇವೆ, ಇನ್ಸ್ಟ್ರೂಮೆಂಟ್ ಬಾರಿಸ್ತೇವೆ, ಇಲ್ಲಿ ವರ್ಷಕ್ ನಡೆಸ್ತೇವೆ, ಪ್ರೊಜೆಕ್ಟರ್ ಹ್ಯಾಂಡಲ್ ಮಾಡ್ತೇವೆ, ಅದೇ ರೀತಿಯಲ್ಲಿ ಡ್ರಮ್ಸ್ ಹೊಡಿತೇವೆ, ಕೆಳಗಡೆ ಎಲ್ಲ ಕೆಲಸಗಳನ್ನು ಮಾಡ್ತೇವೆ, ಕೊನೆಗೆ ನಮ್ಮ ಕೆಲಸ ಕಾರ್ಯಗಳಿಗೆ ನಾವು ಹೋಗ್ತೇವೆ. ದೇವರು ಇದನ್ನ ಹೇಳಿದ್ದಲ್ಲ. ಹಲ್ಲೆಲೂಯಾ. ಕರ್ತನು ಇದನ್ನ ಮಾಡೋದಕ್ಕೆ ನಮಗೆ ಹೇಳಿಲ್ಲ. ನೀವು ಯುಗದ ಅಂತ್ಯದವರೆಗೂ, ಲೋಕದ ಕಟ್ಟ ಕಡೆಗೆ ನೀವು ಸುವಾರ್ತೆಯನ್ನ ಸಾರಬೇಕು. ಹಲ್ಲೆಲೂಯಾ. ನಮ್ಮಲ್ಲಿ ಅನೇಕ ಸಭೆ ಹಿರಿಯರು ಈ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಯಾರ ಕಷ್ಟದಲ್ಲಿ ನೋಡಿದ್ರು ಕೂಡ ಸುಮ್ಮನಿರುವುದಕ್ಕೆ ಸಾಧ್ಯ ಇಲ್ಲ. ಯೇಸುವಿನ ನಾಮವನ್ನು ಪರಿಚಯ ಮಾಡ್ತಾದ್ರೆ ನಮ್ಮಲ್ಲಿರುವಂತಹ ಸಭೆ ಹಿರಿಯರು ಎಲ್ಲರೂ ಕೂಡ ಈ ಕಾರ್ಯವನ್ನ ಮಾಡಬೇಕಾಗಿದೆ. ಕರ್ತನು ಇದನ್ನ ಅಪ್ಪಣೆಯನ್ನು ಕೊಟ್ಟಿದ್ದಾನೆ. ಯಾವ ರೀತಿಯಲ್ಲಿ ಈ ಒಂದು ನಾಮಾನ ಕೆಳಗಡೆ ಇದ್ದಂತ ಇಸ್ರೇಲ್ ಯುವತಿ, ಆ ದಾಸಿ ಆಗಿದ್ದವಳು ಯಾವ ರೀತಿಯಲ್ಲಿ ಪರಿಚಯ ಮಾಡುತ್ತಿದ್ದಾಳೆ ನೋಡುವ. ಆಕೆಯು ಒಂದು ದಿವಸ ತನ್ನ ಯಜಮಾನನಿಗೆ
ನಮ್ಮ ದಣಿಯು 2ನೇ ಅರಸುಗಳ ಪುಸ್ತಕ 5ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡುವಾಗ, ನಮ್ಮ ದಣಿಯು ಸಮಾರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು, ಅವನು ಇವನನ್ನು ಕುಷ್ಠ ರೋಗದಿಂದ ವಾಸಿ ಮಾಡುತ್ತಿದ್ದನು ಎಂದು ಹೇಳಿದಳು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ನೋಡ್ರಿ, ಆಕೆ ನಂಬಿಕೆ ನೋಡ್ರಿ, ದೇವರು ಖಂಡಿತವಾಗಿ ಗುಣಪಡಿಸಿ. ನನಗೆ ಗೊತ್ತಿಲ್ಲ ಎಲಿಷನ ಬಳಿಗೆ ಆಕೆ ಹೋಗಿದ್ದಾಳೋ ಅಥವಾ ಆಕೆ ನೆರೆಹೊರೆಯರು ಹೋಗಿದ್ದಾರೋ, ಆಕೆ ಪೇರೆಂಟ್ಸ್ ಹೋಗಿದ್ದಾರೋ ನನಗೆ ಗೊತ್ತಿಲ್ಲ. ಆದ್ರೆ ಆಕೆಗೆ ಆ ಪ್ರವಾದಿಯ ಮುಖಾಂತರ ಕಾರ್ಯ ಮಾಡುವ ದೇವರ ವಿಚಾರವಾಗಿ ಆಕೆ ಗೊತ್ತಿದೆ. ಖಂಡಿತವಾಗಿ ಆಕೆಯನ್ನ ಗುಣಪಡಿಸಲು ಶಕ್ತನಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮಲ್ಲಿ ಒಂದು ತಪ್ಪು ತಿಳುವಳಿಕೆ ಏನಿದೆ ಅಂತಂದ್ರೆ, ನಾನು ಹಾಡಿದ ಕೂಡಲೇ ನನ್ನ ದೇವರು ಸೇವೆಗೆ ತೆಗೆದುಕೊಳ್ತಾನೆ, ಅಥವಾ ಕೀಬೋರ್ಡ್ ಬಾರಿಸಿದ ಕೂಡಲೇ ಸೇವೆಗೆ ತೆಗೆದುಕೊಳ್ತಾನೆ, ಪ್ರೊಜೆಕ್ಟ್ ಹ್ಯಾಂಡಲ್ ಮಾಡಿದ ಕೂಡಲೇ ಸೇವೆಯನ್ನು ತೆಗೆದುಕೊಳ್ತಾನೆ, ಡ್ರಮ್ ಹೊಡೆದ ಕೂಡಲೇ ನನಗೆ ಸೇವೆ ಇದೆ ಅಂತ ಅನ್ಕೊಂಡೆ ತೆಗೆದುಕೊಳ್ತಾನೆ, ಅಥವಾ ನನಗೆ ಲೋಕದಲ್ಲಿ ಎಲ್ಲೂ ಕೂಡ ಕೆಲಸ ಇಲ್ಲ ನನ್ನನ್ನು ಸೇವೆಗೆ ತೆಗೆದುಕೊಳ್ತಾನೆ. ನೋ, ಯಾವುದೇ ಕಾರಣಕ್ಕೂ ದೇವರು ರಿಜೆಕ್ಟೆಡ್ ಪೀಸಸ್ ನ ತೆಗೆದುಕೊಳ್ಳುವಾಗನಲ್ಲ, ನೀನು ಎಲ್ಲವಲ್ಲಿ ಪರಿಣಿತಿಯಾಗಿದ್ದು ಅದರಿಂದ ಕರ್ತನು ಹೊರಗಡೆ ತಂದು ನಿನ್ನನ್ನು ಸೇವೆಗೆ ತೆಗೆದುಕೊಳ್ಳುವಾದನಾಗಿದ್ರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಬೇರೆ ದೇವರ ಸೇವೆ ಅನ್ನೋದು ಇವತ್ತಿನ ದಿವಸ ಯವನಸ್ಥರ ಮಧ್ಯದಲ್ಲಿ ಆಗಿರಬಹುದು, ಹಿರಿಯರ ಮಧ್ಯದಲ್ಲಿ ತಪ್ಪು ತಿಳುವಳಿಕೆ ಇದೆ. ತನ್ನ ತಲಾಂತು, ಹಾಡುವಂತ ತಲಾಂತು, ಬಾರಿಸುವ ಇನ್ಸ್ಟ್ರೂಮೆಂಟ್ ಅನ್ನ ಬಾರಿಸುವಂತ ತಲಾಂತನ್ನ ಇವತ್ತಿನ ದಿವಸ ನಾವು ಸೇವೆ ಅನ್ಕೊಂಡಿದ್ದೇವೆ. ಅದು ಸೇವೆ ಅಲ್ಲ. ಸೇವೆ ಅಂದ್ರೆ ನಾವು ಕರ್ತನ ವಾಕ್ಯವನ್ನ ಇನ್ನೊಬ್ಬರಿಗೆ ಸಾರುವುದಾಗಿದೆ. ಹಲ್ಲೆಲೂಯಾ. ಪ್ರಿಯರೇ, ನಾವು ಇಲ್ಲೇ ತನಕ ನಾವು ಹಿರಿಯರಾಗಿರಬಹುದು, ನಾವು ಇಲ್ಲೇ ತನಕ ಕರ್ತನ ಸೇವೆಯನ್ನು ಮಾಡಿರಬಹುದು. ಅದೇ ರೀತಿಯಲ್ಲಿ ನಮ್ಮ ಮಕ್ಕಳಿಗೂ ಕೂಡ ನಾವು ಉತ್ಸಾಹಪಡಿಸಬೇಕು. ಹಲ್ಲೆಲೂಯಾ. ನಾವು ಅನೇಕ ಬಾರಿ ನಾವೇನನ್ನು ತಿಳಿದುಕೊಳ್ತೇವೆ ಅಂತಂದ್ರೆ, ನಾವು ಈ ಭಾರತ ದೇಶದಲ್ಲಿ ತಪ್ಪನ್ನ ಮಾಡ್ತಾ ಇದ್ದೇವೆ. ನೋ, ತಪ್ಪನ್ನು ಮಾಡುತ್ತಾ ಇಲ್ಲ. ದೇವರು ಒಂದು ವೇಳೆ ತಪ್ಪನ್ನ ಮಾಡುತ್ತಿದ್ರೆ ಆ ಅಪ್ಪಣೆಯನ್ನ ಕೊಡುತ್ತಾ ಇರಲಿಲ್ಲ. ಅದರ ಒಂದು ಪರಿಜ್ಞಾನ ಕರ್ತನಿಗೆ ಇರ್ತಾ ಇರಲಿಲ್ವ? ಆಸ್ ಅ ಕಾನ್ಸ್ಟಿಟ್ಯೂಷನ್ ನಮಗೆ ಈ ರೀತಿಯಲ್ಲಿ ಹೇಳ್ತದೆ, ನಿನ್ನ ಯಾವುದೇ ವಿಚಾರವಾಗಿ ಸಾರುವುದಕ್ಕೆ ನಮಗೆ ಅಧಿಕಾರ ಇದೆ, ಅಪ್ಪಣೆ ಇದೆ, ಅವಕಾಶ ಇದೆ ಅನ್ನೋದನ್ನೇ ಹೇಳ್ತದೆ. ಆದ್ರೆ ಅನೇಕ ವಿಚಾರಗಳಲ್ಲಿ ನಮ್ಮನ್ನು ತಡೆಯುವವರಿದ್ದಾರೆ. ಆದ್ರೆ ಕರ್ತನು ಬಿಡುಗಡೆ ಕೊಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರೀತಿಯಲ್ಲಿ ಈ ಮಗಳ ಮಾತನ್ನು ಕೇಳಿ ಈತನು ನಾಮನು ಎಲ್ಲಿಗೆ ಬರ್ತಾ ಇದ್ದಾನೆ? ಇಸ್ರೇಲ್ ಬರ್ತಾ ಇದ್ದಾನೆ. ಇಸ್ರೇಲಿಗೆ ಬರುವಂತದ್ದು ಒಂದು ಪತ್ರ ತೆಗೆದುಕೊಂಡು ಬಂದಿದ್ದಾರೆ. ಪತ್ರವನ್ನು ತೆಗೆದು ಇಸ್ರೇಲ್ ದೇಶದ ರಾಜನಿಗೆ ಕೊಡುವಾಗ ಅವನು ಏನೇನು ಹೇಳ್ತಾನೆ ನೋಡ್ರಿ. ಅವನಿಗೆ ದೇವರಿಗೆ ಅವನನ್ನ ನೇಮಿಸಿದ್ದು ಯಾರು ಅಂತ ಗೊತ್ತಿದೆ. ಅವನ ದೇಶದಲ್ಲಿರುವಂತಹ ಪ್ರವಾದಿಯ ಬಗ್ಗೆ ಗೊತ್ತಿದೆ. ಪ್ರವಾದಿಯ ಮುಖಾಂತರವಾಗಿ ದೇವರಿಗೆ ಕಾರ್ಯ ಮಾಡ್ತಾನೆ ಅಂತ ಗೊತ್ತಿದೆ. ಆದರೂ ಕೂಡ ಆತನು ಮಾತನಾಡಿದ ಮಾತು ನೋಡ್ರಿ, ನನ್ನ ಸೇವಕರಾದ ನಾಮಾನನ್ನು ನಿನ್ನ ಬಳಿಗೆ ಕಳುಹಿಸಿದ್ದೇನೆ, ನೀನು ಅವನ ಕುಷ್ಠರೋಗ. ಆ ದೇಶದ ರಾಜನು ಹೇಳ್ತಾ ಇದ್ದಾನೆ, ನನ್ನ ಸೇವಕರಾದ ನಾಮಾನನನ್ನು ನಿನ್ನ ಬಳಿಗೆ ಕಳುಹಿಸಿದ್ದೇನೆ, ನೀನು ಅವನ ಕುಷ್ಠ ರೋಗವನ್ನು ವಾಸಿ ಮಾಡತಕ್ಕದ್ದೆಂದು ಈ ಪತ್ರದಿಂದ ತಿಳಿದುಕೋ ಎಂಬುದಾಗಿ ಬರೆದಿತ್ತು. ಈ ಪತ್ರದಲ್ಲಿ ಆ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಇಸ್ರೇಲರ ಅರಸರು ಪತ್ರವನ್ನು ಓದಿದ ಕೂಡಲೇ ಬಟ್ಟೆವನ್ನ ಅರಿದುಕೊಂಡು ಏನಾಗಿದೆ ಏನು ಅಂತ ನೋಡ್ತಾ ಇಲ್ಲ, ಬಟ್ಟೆಯನ್ನು ಹರಿಕೊಡ್ತಾ ಇದ್ರೆ ತನ್ನ ಪರಿವಾರದವರಿಗೆ ತಾನು ಕಳುಹಿಸಿದ ಮನುಷ್ಯರನ್ನು ಕುಷ್ಠ ರೋಗದಿಂದ ವಾಸಿ ಮಾಡಬೇಕಂತೆ. ಇದು ಎಂತ ಅಪ್ಪಣೆ? ನಾನೇನು ದೇವರು ಜೀವದಾನ ಮಾಡುವುದಕ್ಕಾಗಲಿ ಸಾಯಿಸುವುದಕ್ಕಾಗಲಿ ನನಗೆ ಸಾಮರ್ಥ್ಯ ಉಂಟು? ಇವನು ನನ್ನೊಡನೆ ಜಗಳವಾಡುವುದಕ್ಕೆ ಕಾರಣ ಹುಡುಕುತ್ತಾನಲ್ಲವೇ ಅಲ್ಲದೆ ಮತ್ತೇನು? ನೀವೇ ಆಲೋಚಿಸಿರಿ, ನೋಡಿರಿ ಎಂದು ಹೇಳಿದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಬ್ಬ ರಾಜ್ಯವನ್ನ ಆಳುವಂತ ರಾಜ ತನ್ನ ದೇಶದಲ್ಲಿ ಇರುವಂತಹ ಪ್ರವಾದಿಯ ಬಗ್ಗೆ ಸರಿಯಾದ ರೀತಿಯಲ್ಲಿ ತಿಳಿದವರಲ್ಲ, ತನ್ನ ದೇವರನ್ನ ತಿಳಿಯದೆ ಮಾತಾಡ್ತಾ ಇದ್ದಾರೆ. ಏನ್ ಮಾತಾಡ್ತಾ ಇದ್ದಾರೆ? ನಾನೇನ್ ದೇವ್ರ? ನಾನೇನು ಗುಣಪಡಿಸಕ್ಕಾಗುತ್ತೆ? ನಾನನ್ನು ಸ್ವಸ್ಥಪಡಿಸಕ್ಕಾಗುತ್ತೆ? ನನಗೆ ಆ ಸಾಮರ್ಥ್ಯ ಉಂಟಾ ಅಂತ ಅನ್ಕೊಂಡು ಅಪನಂಬಿಕೆಯ ಮಾತುಗಳನ್ನು ಆಡ್ತಾ ಇದ್ದಾನೆ. ಇವತ್ತಿನ ದಿವಸ ಸುವಾರ್ತೆ ಸಾರುವಂತ ನಮ್ಮಲ್ಲಿ ಕೂಡ ಅನೇಕ ಅಪನಂಬಿಕೆ ಮಾತುಗಳಿದ್ದಾವೆ. ಯೇಸು ಕ್ರಿಸ್ತನ ಬಗ್ಗೆ ನಮಗೆ ಅನೇಕ ವಿಚಾರಗಳು ಇನ್ನೂ ಕಾನ್ಫಿಡೆನ್ಸ್ ಇಲ್ಲ. ಯೇಸು ಕ್ರಿಸ್ತನ ಗುಣಪಡಿಸ್ತಾನ, ಯೇಸು ಕ್ರಿಸ್ತನ ಸ್ವಸ್ಥಪಡಿಸ್ತಾನ, ಕಣ್ಣೀರು ಒರೆಸ್ತಾನ, ಒದಗಿಸುತ್ತಾನ ಅನ್ನುವ ರೀತಿಯಲ್ಲಿ ಆ ಸಂಶಯಗಳು ನಮ್ಮಲ್ಲಿ ಇರುವುದಂದ್ರೆ ನಾವು ಕಾನ್ಫಿಡೆನ್ಸ್ ಅಲ್ಲಿ ಜನರ ಮುಂದೆ ನಮಗೆ ಮಾತಾಡೋದಕ್ಕೆ ಆಗ್ತಾ ಇಲ್ಲ. ಕರ್ತನ ಪ್ರಿಯರೇ, 100% ಎಲ್ಲರನ್ನು ಗುಣಪಡಿಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ನಂಬಿಕೆ ಮೇರೆಗೆ, ಶತಾಧಿಪತಿಯ ನಂಬಿಕೆಯ ಮೇರೆಗೆ ಆಳನ್ನ ಗುಣಪಡಿಸಿದಾನೆ ಎಂದು ನಾವು ನೋಡಿದ್ದೇವೆ. ಹಲ್ಲೆಲೂಯಾ. ಅಂತ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಖಂಡಿತವಾಗಿಯೂ ಕರ್ತನು ಕಾರ್ಯ ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ.
ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ನಾವು ಸುವಾರ್ತೆಯನ್ನು ಸಾರುವಂತ ಮಕ್ಕಳಾಗಬೇಕೆಂದು ಕರ್ತನ ಇವತ್ತಿನ ದಿವಸ ಘೋಷಣೆಯನ್ನು ಕೊಡ್ತಿದ್ದಾನೆ. ಅದೇ ರೀತಿ ಇಸ್ರಾಯೇಲರ ಅರಸರು ತನ್ನ ಬಟ್ಟೆಗಳನ್ನು ಹರಿದುಕೊಂಡರೆಂಬುದು ದೇವರ ಮನುಷ್ಯನಾದ ಎಲೀಷನು ಕೇಳಿ ದೂತರ ಮುಖಾಂತರ ಅವನಿಗೆ, ನೀನು ನಿನ್ನ ಬಟ್ಟೆಗಳನ್ನು ಹರಿದುಕೊಂಡದ್ದೇಕೆ? ಅವನನ್ನು ನನ್ನ ಬಳಿಗೆ ಕಳುಹಿಸು, ಇಸ್ರಾಯೇಲರಲ್ಲಿ ಒಬ್ಬ ಪ್ರವಾದಿ ಇದ್ದಾನೆಂಬುದು ಅವನಿಗೆ ಗೊತ್ತಾಗಲಿ ಎಂದು ಹೇಳಿ ಕಳುಹಿಸಿದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಇವತ್ತಿನ ದಿವಸ ಕರ್ತನು ಕರೆ ಕೊಡ್ತಾ ಇದ್ದಾನೆ. ಕರ್ತನ ಕಾರ್ಯವನ್ನ, ಕರ್ತನ ಕೆಲಸವನ್ನ ಮಾಡೋದಕ್ಕೋಸ್ಕರವಾಗಿ ನಮ್ಮ ಸಭೆಯಲ್ಲಿ ಅನೇಕ ಜನರು ಎಬ್ಬಿಸಲ್ಪಡಬೇಕೆಂದು ಕರ್ತನ ಕರೀತಾ ಇದ್ದಾನೆ. ಹಲ್ಲೆಲೂಯಾ. ನಾವು ಲೋಕದ ಕಟ್ಟ ಕಡೆಗೆ ಹೋಗಿ ಸುವಾರ್ತೆಯನ್ನ ಸಾರುವವರಾಗಬೇಕು. ಅನೇಕ ಬಾರಿ ನನಗೂ ಆಕ್ಚುಲ್ ಆಗಿ ಇಲ್ಲಿ ಅನೇಕ ಕೆಲಸಗಳಿರೋದ್ರಿಂದ ನಮ್ಗೆ ಯಾವುದೇ ರೀತಿಯ ಲೋಕದಲ್ಲಿ ಯಾವುದೇ ಜನಗಳ ಮಧ್ಯದಲ್ಲಿ ನಾವು ಹೋಗೋದಕ್ಕೆ ಆಗೋದಿಲ್ಲ. ಆದ್ರೆ ನೋಡಿ, ನಿಮಗೆ ಜನಗಳು, ನೀವು ಆ ಜನಗಳ ಬಳಿಗೆ ಹೋಗ್ಬೇಕಂತಿಲ್ಲ. ಜನಗಳೇ ನಿಮ್ಮ ಸುತ್ತಾಡ್ತಾ ಇರ್ತಾರೆ. ಆವಾಗ ಆ ಸುವಾರ್ತೆಯನ್ನ ಸಾರಿ ಆ ಒಂದು ಆತ್ಮವನ್ನ ನೋಡ್ರಿ, ನಾವಿಷ್ಟು ಆತ್ಮಗಳನ್ನ ತೆಗೆದುಕೊಂಡು ಹೋದ್ರೆ ನಮ್ಗೆ ಪರ್ಸನಲ್ ಆಗಿರುವಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಯಾಕಂದ್ರೆ ಅವರನ್ನ ವಾಕ್ಯ ಹೇಳಿ ನಾವು ಕರೆದು ತಂದಿರೋದಿಲ್ಲ. ಆದ್ರೆ ನಿಮಗೆ ವಿಶೇಷವಾದ ಒಂದು ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್ ಏನಂತಂದ್ರೆ, ಅವ್ರನ್ನ ನಾನು ವಾಕ್ಯ ಹೇಳಿ ನಾನೇ ಕರೆದುಕೊಂಡು ಬಂದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ. ಈ ರೀತಿಯ ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಕರ್ತನು ನಮಗೆ ಈ ಒಂದು ಆಜ್ಞೆಯ ಮುಖಾಂತರವಾಗಿ ಕೊಟ್ಟಿರುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರವಾಗಿ ಕರ್ತನ ಇವತ್ತು ಘೋಷಣೆಯನ್ನು ಕೊಡ್ತಾ ಇದ್ದಾನೆ. ಮತ್ತಾಯನ ಸುವಾರ್ತೆ 20ನೇ ಅಧ್ಯಾಯ 18ನೇ ವಚನವನ್ನು ನೋಡುವಾಗ, ಮತ್ತಾಯನ ಸುವಾರ್ತೆ 20ನೇ ಅಧ್ಯಾಯ 18ನೇ ವಚನವನ್ನು ನೋಡುವಾಗ, ಆಗ ಯೇಸು ಹತ್ತರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಹಲ್ಲೆಲೂಯಾ. ಯಾರ ಶಿಷ್ಯರನ್ನಾಗಿ? ಯೇಸುವಿನ ಶಿಷ್ಯರನ್ನಾಗಿ ಮಾಡಿರಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿದ್ದೇವೆ. ಕರ್ತನು ನಿಮ್ಮ ಮೇಲೆ ಇಟ್ಟಿರುವಂತ ಒಂದು ಜವಾಬ್ದಾರಿ, ನಂಬಿಕೆ, ನಿರೀಕ್ಷೆಯನ್ನು ಇವತ್ತಿನ ದಿವಸ ನಿಮಗೆ ನಾನು ನೆನಪಿಸಿಕೊಡ್ತಾ ಇದ್ದೇನೆ. ಯಾರನ್ನು ಕೂಡ ನೀನ್ ಬಾ ಅಂತ ಅನ್ಕೊಂಡು ಒತ್ತಾಯ ಮಾಡಿ ಅವನ ತಲೆನೋ ಕಿವಿನೋ ಕೈಯೋ ಇಟ್ಕೊಂಡು ಎಳೆದುಕೊಂಡು ಬರೋದಕ್ಕೆ ಕರ್ತನ ಹೇಳ್ತಾ ಇಲ್ಲ. ನಿನ್ನ ಜೀವಿತದಲ್ಲಿ ನಡೆದಿರುವಂತ ಒಂದು ಅದ್ಭುತ, ಒಬ್ಬ ಮನುಷ್ಯನ ಕಣ್ಣೀರಿನಲ್ಲಿರುವಂತ, ಕಷ್ಟದಲ್ಲಿರುವಂತ, ರೋಗದಲ್ಲಿರುವಂತ, ಬಾಧೆಯಲ್ಲಿರುವಂತ ಮನುಷ್ಯನ ಮುಂದೆ ನೀನು ಹೇಳೋದಾದ್ರೆ ಕಾರ್ಯ ಮಾಡುವ ಆತನು ಕರ್ತನಾಗಿದೆ. ಹಲ್ಲೆಲೂಯಾ. ಬಿತ್ತುವುದು ನಮ್ಮ ಕೆಲಸ ಅಷ್ಟೇ. ಆ ಬಿತ್ತಿದಂತ ಬೀಜವನ್ನ ಬೆಳೆಸಲು ಶಕ್ತನಾದ ದೇವರು ಆತನಾಗಿದೆ. ಹಲ್ಲೆಲೂಯಾ. ಬಿತ್ತಿದ ನಂತರ ಅದು ಬೆಳೆ ಬರ್ಲಿಲ್ವಾ? ಆ ಜಾಗ ಬಿಟ್ಟು ಬಿಡೋಣ, ಇನ್ನೊಂದು ಕಡೆ ಬಿತ್ತೋಣ. ಬಿತ್ತುವಂತ ಸಮಯದಲ್ಲಿ ಕರ್ತನು ಆ ಒಂದಲ್ಲ ಒಂದು ದಿವಸ ಬೆಳೆಯನ್ನ ಕೊಡುವಾತನಾಗಿದೆ. ಹಲ್ಲೆಲೂಯಾ. ರೈತನು ಕೂಡ ನೋಡ್ರಿ, ಬಿತ್ತಿದ ಕೂಡಲೇ ಬೆಳೆ ಬರಲಿಲ್ಲ ಅಂತಂದ್ರೆ ಆ ಮಣ್ಣಲ್ಲೆಲ್ಲ ಇದು ಮಾಡಿ, ಏನೇನೋ ಸರ್ಕಸ್ ಮಾಡಿ, ಅದಕ್ಕೆ ಗೊಬ್ಬರ ಹಾಕಿ, ಅಥವಾ ಈ ಸಾರಿ ಈ ಒಂದು ಭೂಮಿಯಲ್ಲಿ ಬೆಳೆಯೋದು ಬೇಡ, ಇನ್ನೊಂದು ಭೂಮಿಯಲ್ಲಿ ಬೆಳೆಯೋಣ ಅಂತ ಅನ್ಕೊಂಡು ಏನೆಲ್ಲ ಸರ್ಕಸ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಸುವಾರ್ತೆಯ ಬೀಜವನ್ನ ಬಿತ್ತುವಂತ ನಾವು ಪ್ರಿಯರೇ, ಒಂದು ಸಲ ಬಿತ್ತಿದ್ದು ಬೆಳೆಯಲಿಲ್ಲ ಅಂತ ಅನ್ಕೊಂಡು ನಿರಾಶೆ ಆಗೋದು ಬೇಡ. ಕರ್ತನು ಕಾರ್ಯ ಮಾಡುವಾತನಾಗಿ, ಕರ್ತನು ಬೆಳೆಸುವಾತನಾಗಿದ್ದಾನೆ, ಕರ್ತನು ಚಿಗುರನ್ನು ತರುವಾತನಾಗಿದ್ದಾನೆ. ಆರೋನನ ಕೋಲು, ಆ ಒಣಗಿದ ಕೋಲನ್ನೇ ಚಿಗುರಿಸಿದ ದೇವರು ಇವತ್ತಿನ ದಿವಸ ಬೀಜವನ್ನ, ಮಣ್ಣಲ್ಲಿ ಬಿತ್ತಿದಂತ ಬೀಜವನ್ನ ಚಿಗುರಿಸಲು ಶಕ್ತನಲ್ಲ ಪ್ರಿಯರೇ, ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ದೇವರ ಸೇವೆ ಅನ್ನೋ ವಿಚಾರವಾಗಿ ಕರ್ತನು ಸರಿಯಾದ ಒಂದು ನಮಗೆ ಜ್ಞಾನವನ್ನು ಇವತ್ತಿನ ದಿವಸ ಕೊಟ್ಟಿದ್ದಾನೆ. ಕರ್ತನು ಕರೆವಿಕೆಯನ್ನು ಕೊಟ್ಟಿದ್ದಾರೆ. ಕರ್ತನ ಕರೆವಿಕೆಯ ಮೇರೆಗೆ ನಮ್ಮಿಂದ ಸಾಧ್ಯವಾದಷ್ಟು ಹೊತ್ತಿಗೆ ನಾವು ಯುಗದ ಅಂತ್ಯದವರೆಗೂ ಸುವಾರ್ತೆಯನ್ನು ಸಾರುವವರಾಗೋಣ. ಪ್ರಾರ್ಥನೆ. ಪರಿಶುದ್ಧನಾದ ದೇವರಲ್ಲಿನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ಬೆಳಗಿನ ಜಾವದಲ್ಲಿ ಕರ್ತನೆ, ಈ ಒಂದು ಕರ್ತನೆ ಸಂಪತ್ತಿನದ ಪೂರ್ವಸಿದ್ಧ ಆರಾಧನೆಯಲ್ಲಿ ನೀನು ಕೊಟ್ಟಿರುವಂತಹ ಕರೆಯಿಕೆಗಾಗಿ ನಿನಗೆ ಸ್ತೋತ್ರ ಎಸಪ್ಪ. ಹೌದು ಸ್ವಾಮಿ, ದೇವರ ಸೇವೆ ಅನ್ನೋದು ಏನಂತಂದ್ರೆ ಕರ್ತನೆ, ನಾವು ನೀನು ಕೊಟ್ಟಿರುವ ಸಮಾಧಾನ ಇನ್ನೊಬ್ಬರಿಗೆ ಸಾರುವುದಾಗಿದೆ, ನೀನು ಕೊಟ್ಟಿರುವಂತಹ ಬಿಡುಗಡೆಯನ್ನು ಇನ್ನೊಬ್ಬರಿಗೆ ಹೇಳುವುದಾಗಿದೆ ಕರ್ತನೆ. ಇನ್ನೊಬ್ಬರಿಗೆ ನೀನು ಕೊಟ್ಟಿರುವಂತಹ ಕರ್ತನೆ ರಾಜ, ಆ ಒಂದು ಆಶೀರ್ವಾದಗಳು ನನಗೆ ಹೇಗೆ ಆಯ್ತು ಅನ್ನೋದು ಇನ್ನೊಬ್ಬರಿಗೆ ಹೇಳುವುದಾಗಿದೆ ಸ್ವಾಮಿ. ಆ ರೀತಿಯಲ್ಲಿ ಹೇಳುವ ಹಾಗೆ ನಮ್ಮನ್ನು ನೀನು ತಾನೇ ನಡೆಸು ಕರ್ತನೆ. ಇದುವರೆಗೂ ಕರ್ತನೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಬೇರಿತ್ತು, ಆದ್ರೆ ಕರ್ತನೆ ಇವತ್ತಿನ ದಿವಸ ನಮ್ಮ ಸಭೆ
ಸಭೆಯಲ್ಲಿರುವಂತಹ ಯವನಸ್ಥರು, ನಮ್ಮ ಸಭೆಯಲ್ಲಿರುವಂತಹ ಕರ್ತನೆ ಹಿರಿಯರೆಲ್ಲರೂ ಕೂಡ ನಿನ್ನ ವಾಕ್ಯವನ್ನ ಸಾರುವ ಹಾಗೆ ಒಬ್ಬೊಬ್ಬರನ್ನು ನಿನ್ನ ಅಭಿಷೇಕ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ಕರ್ತನೆ. ಅವರು ಕರ್ತನೆ ಇರುವಂತಹ ಕರ್ತನೆ ರಾಜ ಉದ್ಯೋಗದ ಸ್ಥಳದಲ್ಲಿ ಇರ್ಬೋದು, ನೆರೆಹೊರೆಯವರ ಸಂಬಂಧಿಕರೇ ಆಗಿರ್ಬೋದು, ಕರ್ತನೆಯ ಸುವಾರ್ತೆ ಸಾರುವುದಕ್ಕೆ ಅಡ್ಡಿಪಡಿಸುವಂತ ಕರ್ತನೆ ನಿರಾಶೆಗೊಳಿಸುವಂತ ಕುಗ್ಗಿಸುವಂತ ಎಲ್ಲಾ ಸೈತಾನನ ಕಾರ್ಯಗಳನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಡ್ತ ಬಿಡುಗಡೆ ಉಂಟು ಮಾಡಿ ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥನೆ ಹೊಂದಿಕೊಡ್ತೇನೆ, ಜೀವವುಳ್ಳ ತಂದೆ, ಆಮೆನ್.